A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಸಂಚಾರಿ ಪೊಲೀಸ್ ಠಾಣೆ ವಿಜಯಪುರ ಶ್ರೀ ರಾಮಣ್ಣ ಕೇಶಾಪುರ ASI ಇವರ ಸೇವಾ ನಿವೃತ್ತಿಯ ಬೀಳ್ಕೊಡುಗೆ ಸಮಾರಂಭ ದಿನಾಂಕ 31/7/2024 ಸಂಚಾರಿ ಪೊಲೀಸ್ ಠಾಣೆ ಆವರಣ ವಿಜಯಪುರದಲ್ಲಿ ನಡೆಯಿತು. ಕೇಶಾಪುರ ಅವರೇ ಮತ್ತು ಈ ಕಾರ್ಯಕ್ರಮದ ಆಯೋಜಿಸಿದ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನನ್ನ ಪ್ರಥಮವಾಗಿ ನಾನು ಧನ್ಯವಾದಗಳು ಅರ್ಪಿಸುತ್ತೇನೆ. ಆವಾಗಲೇ ಕೇಶಾಪುರ ಅವರು ಹೇಳಿದರು, ಒಂದು ಜೇನು ದುಮ್ಮಿ ಹುಳ 40 ದಿವಸ ಇದನ್ನ ಮಾಡಿ ಒಂದು ಸ್ವಲ್ಪ ಜೇನುತುಪ್ಪ ಗಳಿಸ್ತಿದೆ ಅಂತ. ಆಗ ಅವರು ಸುಮಾರು 30 ವರ್ಷ ಸರ್ವಿಸ್ ಮಾಡಿ ಒಳ್ಳೆಯ ಕೆಲಸ ಮಾಡಿ ಸಮಾಜಕ್ಕೆ ಒಳ್ಳೆ ಹೆಸರು ಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆ ಬಗ್ಗೆ. ಆದರೆ ಆ ಋಣ ನಾವು ಯಾವತ್ತೂ ತೀರ್ಸಕ್ಕಾಗಲ್ಲ. ಮತ್ತು ಇವತ್ತಿನ ಅವರ ಉತ್ಸಾಹ, ಇಲಾಖೆಯಲ್ಲಿ ಅವರ ಡ್ಯೂಟಿ ಬಗ್ಗೆ ಉತ್ಸಾಹ ಮತ್ತು ಅದನ್ನು ಎಲ್ಲ ಸಿಬ್ಬಂದಿಗಳ ವರ್ಗದವರು ಅರ್ಥಕೋಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಇವತ್ತು ನಮ್ಮದು ಟ್ರಾಫಿಕ್ ಡ್ಯೂಟಿ ಅಂದರೆ ಕಂಟಿನ್ಯೂಸ್ ಆಗಿ ನಿಲ್ಲಬೇಕು. ಎಲ್ಲ ಕಡೆಯಿಂದ ನಾವು ಬೆಸ್ಕೋತಾ ಇರ್ತೀವಿ ಟ್ರಾಫಿಕ್ನಲ್ಲಿ. ಯಾರು ಒಬ್ಬರು ಒಳ್ಳೆಯವರು ಅಂತ ಅನ್ನಲ್ಲ. ಅಂತ ಇದರಲ್ಲೂ ಸಹ ಅವರು ಯಶಸ್ವಿಯಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಅದನ್ನೇ ಅವರ ಎಲ್ಲ ಸಿಬ್ಬಂದಿಗಳು ಸಹ ಆ ರೀತಿ ಒಳ್ಳೆ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಈಗ ಅದೇ ಮುಂದೆ ಕಂಟಿನ್ಯೂ ಮುಂದೆ ಇರಬೇಕು ಅಂತ ನಾನು ಬಯಸ್ತಾ ಇದ್ದೀನಿ. ಮತ್ತು ಈಗಾಗಲೇ ಉಮೇಶ್ ವಂದರ್ ಅವರು ಬನ್ನಿ ಸಮಾಜ ಸೇವೆ ಮಾಡೋಣ, ಜನಸೇವೆ ಮಾಡೋಣ ಅಂತ ಹೇಳಿದರು. ಇಲ್ಲಿವರೆಗೆ ಅವರು ಕೇಶಾಪುರ ಅವರು 30 ವರ್ಷ ಜನಸೇವೆನೇ ಮಾಡಿದ್ದಾರೆ. ಕಾನೂನು ಸೇವೆ ಅಂದ್ರೆ ಜನಸೇವೆನೇ. ಅವರು ಇನ್ಮೇಲಾದರೂ ಕೇಶಾಪುರ ಅವರು ಕುಟುಂಬದ ಜೊತೆ ನೆಮ್ಮದಿಯಿಂದ ಸುಖಕರವಾಗಿ ಜೀವನ ನಡೆಸ್ಕೊಳ್ಳಿ ಅಂತ ವಂದಲ್ ಅವರಿಗೆ ಕೇಳ್ಕೊಂಡು ಇವರು ಕೇಶಾಪುರ ಅವರಿಗೆ ನಾನು ಅನುಮತಿ ಕೊಡ್ತಿದ್ದೀನಿ. ಇಷ್ಟೇ. ನಾನು ಮುಂದೆ ಕೇಶಾಪುರ ಅವರ ಭವಿಷ್ಯವು ದೇವರು ಅವರು ಒಳ್ಳೆ ಆರೋಗ್ಯ ಕೊಟ್ಟು ಒಳ್ಳೆ ರೀತಿಯ ಸುಖಕರ ನೆಮ್ಮದಿಯ ಜೀವನ ನಡೆಸಲಿ ಅಂತಂದು ನಾನು ದೇವರಲ್ಲಿ ಬೇಡ್ಕೊಳ್ತೀನಿ. ನಮ್ಮ ಹೆಸರು ರಾಮಣ್ಣ ಹನುಮಂತಪ್ಪ ಕೇಶಾಪುರ ಅಂತ ಹೇಳಿ. ನಾನು ಸೇವೆಗೆ ಸೇರಿದ ದಿನಾಂಕ ಏನೈತಿ 15/7/1993 ಮತ್ತು ನಂದು ಕ್ವಾಲಿಫಿಕೇಷನ್ ಏನೈತಿ BA B.Ed ವಿತ್ LLB ಇದನ್ನು ಮಾಡಿಕೊಂಡು. ಆದರೆ ನಾನು ಸೇವೆಗೆ ಸೇರಿದ್ದೇನೈತೆ 15/7/1993 ಸೇವೆಗೆ ಪೊಲೀಸ್ ಕಾನ್ಸ್ಟೇಬಲ್ ಅಂತೇಳಿ ನಾನು ಇದಕ್ಕೆ ಪೊಲೀಸ್ ಖಾತೆಗೆ ನಾನು ಜಾಯ್ನ್ ಆದೆ. ಅಲ್ಲಿಂದ ನಂತರ 1998 ನಾನು ಇಲ್ಲಿ ಗೋಲ್ಮುಟ್ ಪೊಲೀಸ್ ಸ್ಟೇಷನ್ನಿಂದ ವರ್ಗವಾಗಿ ಬಸವನ ಬಾಗೇವಾಡಿ PS ಹೋದೆ, ಅದೇ ಕಾನ್ಸ್ಟೇಬಲ್ ಅಂತೇಳಿ. ಅಲ್ಲಿಂದ ವಾಪಸ್ ಏನೈತಿ 2000 ಅಲ್ಲಿ ಸುಮಾರು 12 ವರ್ಷ ಡ್ಯೂಟಿ ಮಾಡಿ ಆನಂತರ ನಾನು ವಾಪಸ್ ಗೋಲ್ಮುಟ್ ಪೊಲೀಸ್ ಸ್ಟೇಷನ್ಗೆ ನಂದು ವರ್ಗ ಆಯಿತು. ಅಲ್ಲಿಂದ ಇದನ್ನು ಮಾಡಿ 2012ರಿಂದ 2020 ನಾನು ಅವಲ್ದಾರ್ ಅಂತೇಳಿ ಆಯಿತು. ಅಲ್ಲಿಂದ ಏನೈತಿ SP ಬ್ರಾಂಚಿಗೆ ಆಯ್ತದೆ ನಂದು ಅಲ್ಲಿಂದ ಪೋಸ್ಟ್. ಅಲ್ಲಿಂದ ASI ಅಂತೇಳಿ 2020ರಿಂದ ಇಲ್ಲಿವರೆಗೂ ಏನೈತೆ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ದಲ್ಲಿ ಸುಮಾರು 4 ವರ್ಷ ನಾನು ಸೇವೆ ಸಲ್ಲಿಸೀನಿ. ಅಲ್ಲಿ ಏನೈತಿ ಟ್ರಾಫಿಕ್ ಒಳಗೆ ಏನೈತಿ 108 ಸಮಸ್ಯೆಗಳು ಬರ್ತಾವೆ. ಆದರೆ ಆ ಸಮಸ್ಯೆಯನ್ನು ಏನೈತಿ ನಾನು ಎಲ್ಲ ಸಮಸ್ಯೆಗಳನ್ನು ಇದನ್ನು ಮಾಡಿ ಅದನ್ನು ಬಗ್ಗು ಬಡಿದು ನನ್ನದೇ ಆಗ್ತಕ್ಕಂಥ ನಾನೇನೈತಿ ಸಾರ್ವಜನಿಕರು ಸುರಳಿತವಾಗಿ ಓಡಾಡ್ಬೇಕನ್ನೋದು ಒಂದೇ ನನ್ನ ಉದ್ದೇಶ ಇತ್ತು ಇಲ್ಲಿ. ಅದಕ್ಕಿಂತ ಕೆಟ್ಟ ಉದ್ದೇಶ ಏನಿಲ್ಲ, ಅವ್ರಿಗೆ ಕೇಸ್ ಹಾಕಬೇಕು ಇದನ್ನು ಮಾಡ್ಬೇಕನ್ನೋದೇನಿಲ್ಲ. ಸಾರ್ವಜನಿಕರು ಯಾರೇ ತಿರುಗಾಡಿದ್ರು ಕೂಡ ಸುರಳಿತವಾಗಿ ಅಡ್ಡಾಡ್ಬೇಕನ್ನೋದೇ ನಂದು ಗುರಿ ಇತ್ತು. ಆ ಪ್ರಕಾರ ನಾನು ಡ್ಯೂಟಿ ಮಾಡಿದ್ದೀನಿ. ನಾನು ಯಾವುದೂ ಇನ್ನು ಮುಂದೆ ನೋಡಲಿಲ್ಲ. ಯಾರೇ ಇದನ್ನು ಮಾಡಿದ್ರು ಕೂಡ, ಯಾರು MLA MP-ಗಳು ಅವ್ರ PAಗಳು ಅವರು ಫೋನ್ ಮಾಡಿದ್ರು ಕೂಡ ನಾನು ಸ್ಪಂದನೆ ಮಾಡಿಲ್ಲ ಅವ್ರಿಗೆ. ನನ್ನದು ಡ್ಯೂಟಿ ಮುಖ್ಯ ಇತ್ತು. ನನಗೆ ಸಾರ್ವಜನಿಕ ಸುರಳಿತವಾಗಿ ತಿರುಗಬೇಕನ್ನೋದೇ ನಂದು ಒಂದು ಗುರಿ ಇತ್ತು. ಆ ಪ್ರಕಾರ ನಾನು ಡ್ಯೂಟಿ ಮಾಡಿದ್ದೀನಿ. ಡ್ಯೂಟಿ ಮಾಡಿ ಏನೈತಿ ಮೊನ್ನೆ ಸುಮಾರು ನಂದು ಫೆಬ್ರವರಿ ಒಳಗೆ ಏನೈತಿ ನಂದು ಮಹಿಳಾ ಪೊಲೀಸ್ ಠಾಣೆಗೆ ನನಗೆ ಇದನ್ನು ಮಾಡಿದರು ಇಲ್ಲಿಂದ. ಅಂದರೆ ಅದು ಓಡಿ ಇದರ ಮೇಲೆ ಮಾಡಿದರು. ಫೆಬ್ರವರಿ ಮಾಡಿ ಇಲ್ಲಿ ಸುಮಾರು 4 ತಿಂಗಳಿಂದ ನಾನು ಇಲ್ಲಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ನಿವೃತ್ತಿ ಆದ ಅಷ್ಟೇ. ASI ಅಂತೇಳಿ ಇದನ್ನು ಮಾಡಿ. ಈಗ ಇವತ್ತು ಏನು ಪ್ರೋಗ್ರಾಮ್ ಮಾಡಿದ್ದೀವಿ? ಇವತ್ತು ನಿವೃತ್ತಿ ನಂದು ಇದು ಇತ್ತು ಇವತ್ತು, ಅಂದರೆ ವಯೋನಿವೃತ್ತಿ. ಹಾಂ. ಇಲ್ಲೇನೈತಿ ಈಗ ನನ್ನ ನಿವೃತ್ತಿ ಇದೇನೈತೆ ನಂದು ಟ್ರಾಫಿಕ್ ಮೂಲ ಠಾಣೆ ಏನೈತೆ ಟ್ರಾಫಿಕ್ ಸಂಚಾರಿ ಪೊಲೀಸ್ ಠಾಣೆ. ಅಲ್ಲೈತೆ ನಮ್ಮ PI ಸಾಹೇಬರ ನೇತೃತ್ವದೊಳಗೆ ಮತ್ತು ಸಿಬ್ಬಂದಿಯವರ ನೇತೃತ್ವದೊಳಗೆ ಏನೈತಿ
ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಾರೆ. ಅವರಿಗೆ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ಪ್ರಕಾರ ಏನೈತಿ ನನ್ನ ಸಿಬ್ಬಂದಿಗಳು ಏನೈತಿ ಎಲ್ಲರೂ ಕೂಡಿ ಟ್ರಾಫಿಕ್ ಸಂಚಾರ ನಿಯಂತ್ರಣ ಮಾಡಬೇಕಂತೇಳಿ ಅವರಲ್ಲಿ ನಾನು ಕಳಕಳಿಯಿಂದ ಬೇಡ್ಕೊತಾ ಇದ್ದೇನೆ. ಸಾರ್ವಜನಿಕರಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗಲಾರ್ದಂಗೆ ನೋಡ್ಕೊಂಡು ಹೋಗ್ಬೇಕನ್ನೋದೇ ನಮ್ಮ ಮೂಲ ಉದ್ದೇಶ. ಅಷ್ಟೇ ಸರ್. ಮತ್ತೆ ಸುಂದರ ಸಮಾರಂಭದಂದು ನಮ್ಮ ಕೇಶಾಪುರ ಸಾಹೇಬರ ಸೇವಾ ನಿವೃತ್ತಿಯ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬರಾಗಿರ್ತಕ್ಕಂಥ ಸಂಗಮೇಶ್ ಪಾಟೀಲ್ರವ್ರಿ, ನಮ್ಮ ಬಿರಾದರ್ ಗೌಡ್ರಿ, ಹಾಗೂ ಸೇರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಿಸಿಲ ಮಳಿ ಚಳಿ ಅನ್ನಲಾರ್ದೆ ಎಲ್ಲ ನಿಂತು ತಾವು ಸೇವೆ ಸಲ್ಲಿಸಿರ್ತಕ್ಕಂಥ ಎಲ್ಲರಿಗೆ ಶರಣಾರ್ಥಿಗಳು. ಕೇಶವಪುರ ಸಾಹೇಬ್ರ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ನವಾಗ ಅವ್ರ ಮೈಕ್ರೋ ಸಾಹೇಬ್ರ ಆಫೀಸ್ನಾಗ ಇರ್ತಾಗಿಂದ ಪರಿಚಯ, ಬಹಳ ಪರಿಚಯ, ಬಹಳ ಉತ್ಸಾಹಿ ಅವರು. ಯಾಕಂದ್ರೆ ಅವ್ರು ರಿಟೈರ್ಡ್ ಆಗ್ಯಾರಂತ ನನಗೆ ಗಾಬರಿ ಅದೇನ. ಈ ತಿಂಗಳು 31ಕ್ಕೆ ಐತ್ರಿ ಬರ್ಬೇಕಂತಂದಾಗ ಸಾಹೇಬ್ರು ಇನ್ನೂ ನಿಮ್ಮ ವಯಸ್ಸೇ ಆಗಿಲ್ಲ ಅಂತಂದೆ. ನೀವು ಇಷ್ಟು ಜಲ್ದಿ ರಿಟೈರ್ಮೆಂಟ್ ಆಗಿಲ್ರಿ ಆಗ್ಯದ ಅಂತಂದ್ರೆ. ಆದ್ರೆ ಅಂತ ವ್ಯಕ್ತಿಯಪ್ಪ ಅಂತಂದ್ರೆ ಮನ್ಯಾಗ ನೀರು ಕುಡಿದವ್ರು ಹೊಳೆ ಎಲ್ಲಿ ರೋಡ್ ಮೇಲೆ ನೀರು ಕುಡಿದಿದ್ ಸುತ್ತೆ ನೋಡಿಲ್ಲ ನಾನು. ರೋಡ್ ಚಾ ನೀರು ಎಲ್ಲಿ ಕುಡ್ಕೋತ ನಿಂತೇ ಇಲ್ಲ. ಅಷ್ಟು ಸೇವಾ ಮಾಡ್ತಿದ್ರು ಜನರದು. ಮತ್ತೆ ಎಲ್ಲರಿಗೂ ಸ್ಪಾನ್ಸರು ಅದ್ರ ಕಾಯ್ದೆ ಕಾನೂನು ಟೈರ ಒಳಗಿದ್ದು ಎಲ್ಲರಿಗೂ ಹೆಲ್ಪ್ ಮಾಡೋರು. ಅವ್ರ ಕಾನೂನು ಬಿಟ್ಟು ಹೋಗ್ತಿದ್ದಿಲ್ಲ ಒಟ್ಟ. ಯಾಕಂದ್ರೆ ಈಗ ನಮಗೆ ಎಲ್ಲಾ ಹಳಿ ಬಳಗಿದ್ರು ಎಲ್ಲ ನಮ್ಮ ಇಲ್ಲೆಲ್ಲಾ ಮುಜಾವರ್ ಅದಾರ, ಬಗಲಿ ಸಾಹೇಬ್ರ ಅದಾರ, ದೇವ್ರ ಸಾಹೇಬ್ರು ಎಲ್ಲ ಹೆಂಗ ಆಗ್ಯದಂದ್ರೆ ಟ್ರಾಫಿಕ್ ಸ್ಟೇಷನ್ ಅಪ್ಪ ಅಂತಂದ್ರೆ ನಮ್ಮ ಅಗದಿ ಒಟ್ಟು ನಮ್ಮ ಇಲ್ಲಿ ಎಲ್ಲ ಅದರ ಬಳಗ ಒಟ್ಟು. ನಮ್ಮ ರಾಮಣ್ಣ ಅವ್ರೆ ನಮ್ಮ ಜೋಡಿ ಪೊಲೀಸರಾಗ ಹೋಗಿನ ಮೊದ್ಲಿಂದ ನಮ್ಮ ದೋಸ್ತರು ಎಲ್ಲ ಹಿಂಗ ಅತಿ ಎಲ್ಲ ನಮ್ಮ ಸಾಹೇಬರು ಇಷ್ಟ ಸೇವಾ ಮಾಡ್ತಾರಲ್ಲ. ಪಾಪ ನಿಮ್ಮ ಸೇವಾ ಪ್ರತಿಯೊಬ್ರು ಬಹಳ ಪ್ರಾಮಾಣಿಕವಾಗಿ ತಾವು ಸೇವೆ ಮಾಡ್ತೀರಿ. ಯಾಕಂದ್ರೆ ಬಿಜಾಪುರ ಟ್ರಾಫಿಕ್ ಕಂಟ್ರೋಲ್ ತರೋದು ಅಷ್ಟು ಸಾಮಾನ್ಯ ಅಲ್ಲ. ಮತ್ತೆ ಇಲ್ಲಿ ನಿಮ್ ಪರಿಸ್ಥಿತಿ ಬರ್ತದ. ಕೆಲವೊಂದು ವಿಷಯ ಬಂದಾಗ ತಾವೆಲ್ಲರೂ ಗಟ್ಟಿಯಾಗಿ ನಿಂತಾಗಿ ಮಾತ್ರ ಒಂದು ಗಟ್ಟಿ ಡಿಸಿಷನ್ ತಗೊಂಡಾಗ ಮಾತ್ರ ಇವೆಲ್ಲ ಸುಧಾರಣೆ ಮಾಡ್ಲಿಕ್ಕೆ ಸಾಧ್ಯ ಅದ. ಅದಕ್ಕೆ ನಾ ಏನು ಹೆಚ್ಚಿಗೆ ಹೇಳೋದಲ್ಲ. ಯಾಕಂದ್ರೆ ಸಾಹೇಬರು ಈಗ ಹೇಳಿದ್ರು ಈಗ ನಾ ಈ ಕಡೆ ಸೇವಾ ನಿವೃತ್ತಿಯಾಗಿ ನಿಮ್ ಜೊತೆ ಸೇವಾ ಚಾಲೂ ಮಾಡ್ತೀನಿ ಅಂತಂದಾರ. ನಮ್ಮ ಸ್ವಚ್ಛ ಭಾರತಕ್ಕೆ ನಮ್ಮ ಎಲ್ಲಾ ಕಾರ್ಯಕ್ರಮಕ್ಕೆ ಈಗ ಅವ್ರಿಗೆ ನಾವು ತಗೊಂಡು ಅವ್ರಿಗೆ ನಮ್ಮ ಜೊತೆ ಬರ್ಬೇಕಂತಂದ ನಾ ಆಹ್ವಾನ ಮಾಡಿ ಮತ್ತೆ ಇಲ್ಲಿ ಪಾಪ ಅವ್ರ ಮುಂದಿನ ಜೀವನ ಅವರು ಮತ್ತೆ ಅವ್ರು ಸುಮ್ ಕುಂದ್ರದಲ್ಲ. ನೀವೆಲ್ಲರೇ ಸೇವಾ ಮುಗಿದಂತನ್ನುವಂಗಿಲ್ಲ. ಮತ್ತೆ ಈಗ ಜನರ ಸೇವೆ ಚಾಲೂ ಮಾಡ್ತಾರ ಅವರು. ಇಟ್ಟದ ಕಾನೂನು ಸೇವೆ ಮಾಡ್ಯಾರ. ಈಗ ಜನರ ಸೇವೆ ಕೂಡ ಮಾಡ್ಬೇಕಂತಂದ ನಮ್ಮ ಶುಭ ಹಾರೈಕೆ ಐತಿ. ನಮ್ಮ ಕುಶರಾಜನ ಪರಣ್ಣವ್ರದು ಬಂದಾರ. ಪಾಪ ಅವ್ರ ಸಲಾಗ ನಮ್ಮ ಬ್ರದರ್ ಕುಶರಾಜ್ ಪರಣ್ಣವ್ರು ಅವರು ಕೂಡ ಬಂದಾರ. ಅವರು ಒಂದೆರಡು ಮಾತು ಮಾತಾಡ್ಬೇಕಂತಂದು ನಾ ಹೇಳ್ಕೊತೀನಿ. ಅವ್ರ ಪರವಾಗಿ ಮಾತಾಡ್ಬೇಕು, ಅವ್ರ ಬಗ್ಗೆ ಹೇಳ್ಬೇಕಪ್ಪ ಅಣ್ಣ. ಈ ಟೈಮ್ ಇಲ್ಲಾರ್ದ ಮತ್ತೆ ಮುಂದೆ ಟೈಮ್ ಬರೋದಿಲ್ಲ. ಅದಕ್ಕೆ ಸಾಹೇಬ್ರಿಗೊಂದು ಚಿಕ್ಕ ಒಂದು ಸನ್ಮಾನ ಈಗ ಅದಾದ ನಂತರ ಮಾಡೋದು ಸರ್. ಸನ್ಮಾನ ಕಾರ್ಯಕ್ರಮದ ತಮ್ಮನ ಆಹ್ವಾನ ಸರ್. ನನಗೆ ಇಲ್ಲಿ ಕರೆದು ಎರಡು ಮಾತನ್ನ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ವಂದನೆ. ಕೇಶಾಪುರ ಸರ್ ಬೀಳ್ಕೊಡೋ ಸಮಾರಂಭಕ್ಕೆ ಎಲ್ಲ ನಮ್ಮ ಟ್ರಾಫಿಕ್ ಸ್ಟಾಫ್ ಒಳ್ಳೆ ಮನಸ್ಸಿನಿಂದ ಬಂದು ಅವರಿಗೆ ಹಾರೈಸಿದ್ದಕ್ಕಾಗಿ ನಮ್ಮ ಟ್ರಾಫಿಕ್ ವತಿಯಿಂದ ಎಲ್ಲರಿಗೆ ನಮಸ್ಕಾರ. ಸರ ಹೀಗಾಗಿ ನಮ್ಮ ಕುಸರಾಜ್ ಗೌಡ್ರು ನಿನ್ನಿಂದ ನಮಗೆ ಭಾಳ ಪ್ರಯತ್ನ ಮಾಡಿದ್ರು. ಏನೇ ಗೌಡ್ರೆ ಅದನ್ನ ಹಿಂಗೆ ಮಾಡ್ಬೇಕು ನಮ್ಮ CPS ಅವ್ರು ಸಹಕಾರ ಕೊಟ್ಟ ಸರ. ಅದು ಮಾಡ್ರಿ ಅಂತಂದಾಗ ನಮ್ಮ ಠಾಣಕ್ಕೆ ಹೋಗ್ಯಾರ ನಾವೇ ಮಾಡ್ಬೇಕಂತ ಲೆಕ್ಕದಾಗ ಮಾಡಿದ್ದೇವೆ ಸರ್. ಎಲ್ಲರೂ ಸಹಕಾರ ಮಾಡಿದಿರಿ. ಇದರಂತೆ ಮುಂದೆ ಒಳ್ಳೆದಾಗಲಿ. ನಮಸ್ಕಾರ. ದಾನ ಒನ್ನಾಗದು ಬಿಡುದು ಸರ್ವಜ್ಞ ಅನ್ನೋಂಗ ಕೇಶಾಪುರ ಸರ್ ಕಾನೂನು ಅಡಿಯಲ್ಲಿ ಆಗ್ಲೇ ಕೊಟ್ಬಿಡ್ತಿದ್ರು ಅಂತಕ್ಕಂಥ ಭಾವನೆಯನ್ನು ನಮ್ಮ ಉಮೇಶ್ ಸರ್ ವ್ಯಕ್ತಪಡಿಸಿದ್ರು. ಬಹಳ ಉತ್ತಮವಾಗಿ ಅವರ ಆರೋಗ್ಯವಾಗಿರತಕ್ಕಂಥ ವಿಷಯವನ್ನು ಹೇಳಿದ್ರೆ ಅವರಿಗೆ ತುಂಬಾ ಧನ್ಯವಾದಗಳು. ಈಗ ಇಲಾಖೆ ವತಿಯಿಂದ ಸನ್ಮಾನ ಕಾರ್ಯಕ್ರಮ ದಯವಿಟ್ಟು ಸಾರ್ವಜನಿಕರಿಗೆ ಆಮೇಲೆ ನಾನು ಆಹ್ವಾನ ಕೊಡ್ತೀನಿ. ಈಗ ನಮ್ಮ PI ಸಾಹೇಬರು ಕೇಶಾಪುರ ಸರ್ ಅವರಿಗೆ ಸನ್ಮಾನವನ್ನು ನೆರವೇರಿಸಿಕೊಡ್ಬೇಕಂತ ಕೇಳ್ಕೊತಾ ಇದ್ದೀನಿ.
PI ಸಾಹೇಬರಾದ ಸಂಗಮೇಶ್ ಪಾಟೀಲ್ ಸಾಹೇಬರಿಗೂ ಮತ್ತು ವಾಕ್ಯಾನ್ ಸಾಹೇಬರಾದ ವಿಜಿ ಬಿರದರ್ ಸಾಹೇಬರವರಿಗೂ ನಾನು ತುಂಬ ಧನ್ಯವಾದಗಳನ್ನು ಮೊದಲು ಅರ್ಪಿಸ್ತಾ ಇದ್ದೇನೆ. ಮತ್ತು ನಾನು ಸುಮಾರು ಇಲ್ಲಿ ನಾಲ್ಕೂವರೆ ವರ್ಷದಿಂದ ನಾನು ಏನೈತಿ ಇಲ್ಲಿ ಸಂಚಾರಿ ಠಾಣೆಯಲ್ಲಿ ಕೆಲಸ ಮಾಡಿದ್ದೀನಿ. ಆದರೆ ನನ್ನ ಕೆಲಸ ಏನೈತಿ ಅಚ್ಚುಕಟ್ಟಾಗಿ ಮಾಡಿದ್ದೀನಿ. ನನಗೇನು ಜನರು ಸುರಳಿತವಾಗಿ ಅಡ್ಡಾಡ್ಬೇಕನ್ನೋದೇ ನನ್ನ ಉದ್ದೇಶ ಇತ್ತು. ಮತ್ತು ಅದರಲ್ಲಿ ಕೆಟ್ಟ ಉದ್ದೇಶ ಏನಿದೆ, ಯಾವುದೇ ವೆಹಿಕಲ್ ಕೂಡ ಇಲ್ಲಿ ನಿಲ್ಲಬಾರ್ದು ಅನ್ನೋದು ಒಂದು ನನ್ನಲ್ಲಿ ಭಾವನೆ ಇತ್ತು. ಆ ಪ್ರಕಾರ ನಾನು ಎಲ್ಲೇ ಬಂದೋಬಸ್ತೆ ಆಗಲಿ ಅಥವಾ ಯಾವುದೇ ಆಗಲಿ ನಾನು ಮೇನ್ ಟ್ರಾಫಿಕ್ ಪಾಯಿಂಟ್ ಕೊಡ್ತಿದ್ರು ನನಗೆ. ಅಲ್ಲಾದರೂ ಕೂಡ ನಾನು ಅಚ್ಚುಕಟ್ಟಾಗಿ ನಾನು ಮಾಡಿದ್ದೀನಿ. ಮತ್ತು ಯಾವುದೇ ವೆಹಿಕಲ್ ನಿಲ್ಲಿಸ್ತಾರ್ದಂಗೆ ನಾನು ನೌಕರಿ ಮಾಡೀನಿ ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಅನಿಸ್ತೈತಿ. ಇದೇ ಪ್ರಕಾರ ನಮ್ಮ ಸಿಬ್ಬಂದಿ ಜನರು ಟ್ರಾಫಿಕ್ ಏನೈತಿ ಸಾರ್ವಜನಿಕರು ಸುರಳಿತವಾಗಿ ಚಟುವಟಿಕೆ ಮಾಡಿಕೊಟ್ರೆ ಅದಕ್ಕೆ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಬೇಜಾರು ಪಟ್ಕೋಬೇಡ್ರಿ ಯಾರು ನೌಕರಿ ಮಾಡೋ ಹೊತ್ನಾಗ. ನಮ್ದು ಇರೋದೇ ಇದು 1 ವರ್ಷ. ಕೇವಲ ಒಂದು ಜೇನುನೊಣಕ 40 ವರ್ಷ 40 ದಿವಸ ಆದ ವಯಸ್ಸು ಅಷ್ಟೇ ಜೇನುನೊಣಕ್ಕೆ. ಅದು ಜೇನುನೊಣ ಏನ್ ಮಾಡುತ್ತೆ, ಸುಮಾರು ಏನೈತೆ ಅದು 40 ದಿವಸದೊಳಗೆ 1000 ಮಕರಂದ ಹೂವಿನ ಮಕರಂದವನ್ನು ಈರಿ ಅದೇ ಒಂದು ತೊಟ್ಟು ಜೇನುತುಪ್ಪವನ್ನು ತಯಾರು ಮಾಡ್ತಾರೆ. ಅದಕ್ಕೆ ಒಂದು ಚಮಚದಷ್ಟು ಜೇನುತುಪ್ಪ ತಯಾರು ಮಾಡ್ಬೇಕಾದ್ರೆ ಇಡೀ ತನ್ನ ಸರ್ವಸ್ವವನ್ನೇ ಅದು ತ್ಯಾಗ ಮಾಡ್ತಾರೆ. 40 ವರ್ಷಕ್ಕೆ ಅದರ ಆಯುಷ್ಯ 40 ದಿವಸಕ್ಕೆ ಅದರ ಆಯುಷ್ಯ ಮುಗೀತು. ಅದೇ ಪ್ರಕಾರ ಏನೈತಿ ನಾವು ಏನೈತಿ ಎಷ್ಟೇ ವರ್ಷ ಇರಲಿ ನಮ್ಮ ಜೀವನ ಏನೈತಿ ತೆಯ್ಬೇಕು. ಅದ್ರೊಳಗೆ ತೆಯ್ದಾಗ ಮಾತ್ರ ಏನೈತಿ ನಮ್ಮ ವೃತ್ತಿ ಏನೈತಿ ಒಂದು ಅದ್ಭುತವಾಗಿ ನಮ್ದು ಇದು ಆಗ್ತದೆ. ನಾವು ಮಾಡಿದ್ದಕ್ಕೂ ಸಾರ್ಥಕ ಆಗ್ತದೆ ಅಂತ ಹೇಳಿ ನನ್ನ ನಮಸ್ಕಾರಗಳನ್ನು ಎಲ್ಲರಿಗೂ ತಿಳಿಸಿ ಇದೇ ಪ್ರಕಾರ ಎಲ್ಲರೂ ಮಾಡಬೇಕು. ಮಾಡಿ ಒಂದು ಸಾಹೇಬರಿಗಾಗಲಿ ನಮ್ಮ ಡಿಪಾರ್ಟ್ಮೆಂಟ್ಗಾಗಲಿ ಒಂದು ಹೆಸರು ತಂದಾಗ ಮಾತ್ರ ನಮ್ಮ ಪೊಲೀಸ್ ಖಾತೆಗೆ ಒಂದು ಇದು ಬರ್ತದೆ ಅಂತ ಹೇಳಿ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ ಎಲ್ಲರಿಗೂ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ A9 ನ್ಯೂಸ್.